ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ GPSTR ಮತ್ತು HSTRಗೆ ಕೇಳ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ನೋಡ್ತಗೋಣ. ಸೊ ಇದು ಪ್ರಮುಖವಾದ ಪ್ರಶ್ನೆಗಳಿರುತ್ತೆ ಆ್ಯಂಡ್ ಇದೊಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅಂತಲೇ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಸಾರ್ವತ್ರಿಕ ಮೌಲ್ಯ ಎಂಬುದು ಇದನ್ನು ಸಂಕೇತಿಸುತ್ತದೆ ಯಾವುದನ್ನು? ಸರಳ ಜೀವನ, ಸ್ವಾಧ್ಯಾಯ, ಸತ್ಯ, ಅನುಕಂಪ. ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸಾರ್ವತ್ರಿಕ ಮೌಲ್ಯ ಎಂಬುದು ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಸಿ ಸತ್ಯ ಆಗಿರುತ್ತದೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಸತ್ಯಕ್ಕಿಂತ ಸಮೃದ್ಧವಾದ ಆಸ್ತಿ ಬೇರೆ ಇಲ್ಲ ಎಂಬುದು ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಅಭಿಮತ ಆಗಿರುತ್ತೆ. ಇನ್ನು ಸತ್ಯಂ, ಶಿವಂ ಮತ್ತು ಸುಂದರಂ ಎಂಬ ಮೌಲ್ಯಗಳನ್ನು ಸಾರ್ವತ್ರಿಕ ಅಥವಾ ಶಾಶ್ವತ ಅಥವಾ ಸಹಜ ಮೌಲ್ಯಗಳು ಎಂದು ಕರೆಯಲಾಗುತ್ತದೆ. ಈ ಸತ್ಯದ ಜೊತೆಗೆ ಸತ್ಯಂ, ಶಿವಂ ಆ್ಯಂಡ್ ಸುಂದರಂ 3 ಸಹ ಈ ಒಂದು ಸಾರ್ವತ್ರಿಕ ಅಥವಾ ಶಾಶ್ವತ ಅಥವಾ ಸಹಜ ಮೌಲ್ಯಗಳೆಂದು ಪರಿಗಣನೆಗೆ ತಗೊಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು ಸತ್ಯವನ್ನು ವ್ಯಕ್ತಿಯ ಪರಮೋಚ್ಚ ಮೌಲ್ಯ ಮತ್ತು ಆಂತರಿಕ ಮೌಲ್ಯ ಎಂದು ಸಹ ಕರೆಯಬಹುದಾಗಿರುತ್ತದೆ. ಇನ್ನು ಸರಳ ಜೀವನವನ್ನು ನೋಡ್ತಾ ಹೋದರೆ ಸರಳ ಜೀವನ ಒಂದು ಶ್ರೇಷ್ಠ ಮೌಲ್ಯ ಹಾಗೂ ಸಾರ್ವಕಾಲಿಕ ಮೌಲ್ಯವೂ ಕೂಡ ಆಗಿರುತ್ತದೆ. ಸರಳ ಜೀವನ ಆದರ್ಶ ವ್ಯಕ್ತಿಗಳ ಬದುಕಿನ ಶೈಲಿಯಾಗಿರುತ್ತದೆ. ಇನ್ನು ಸ್ವಾಧ್ಯಾಯ ಅಂತ ಹೇಳಿದ್ರೆ ಸ್ವತಃ ನಮ್ಮನ್ನು ನಾವು ಅರ್ಥಕೊಳ್ತಕ್ಕಂಥದ್ದು, ತನ್ನನ್ನು ತಾನು ಅರ್ಥಕೊಳ್ತಕ್ಕಂಥ ನಾವು ಸ್ವಾಧ್ಯಾಯ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಅನುಕಂಪ ಅಂತ ಹೇಳಿದಾಗ ಮಾನವೀಯ ಮೌಲ್ಯವಾಗಿದ್ದು NCERT ಪಟ್ಟಿ ಮಾಡಿರೋ ಕೌಶಲ್ಯಗಳಲ್ಲಿ ಇದು ಸಹ ಒಂದು ಆಗಿರುತ್ತದೆ. ಇನ್ನು ಕೈಪೋಸಿಸ್ಗೆ ಇದೊಂದು ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಕೈಪೋಸಿಸ್ಗೆ ಇದೊಂದು ಕಾರಣ. ಏನು ಕಾರಣ? ಕೈಪೋಸಿಸ್ ಅಂತಕ್ಕಂಥ ಒಂದು ಕಾಯಿಲೆ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ ಎದೆಯ ಭಾಗದ ಸ್ನಾಯುಗಳ ಶಕ್ತಿಹೀನತೆ, ಸೊಂಟದ ಭಾಗದ ಸ್ನಾಯುಗಳ ಶಕ್ತಿಹೀನತೆ, ಭುಜದ ಸ್ನಾಯುಗಳ ಶಕ್ತಿಹೀನತೆ, ತೊಡೆಯ ಸ್ನಾಯುಗಳ ಶಕ್ತಿಹೀನತೆ. ಕೈಪೋಸಿಸ್ ಮೀನ್ಸ್ ನಾವು ನೋಡ್ತಾ ಹೋದರೆ ಆಪ್ಷನ್ ಬಿ ಸೊಂಟದ ಭಾಗದ ಸ್ನಾಯುಗಳ ಶಕ್ತಿಹೀನತೆ ಆಗಿರುತ್ತದೆ. ನೋಡಿ ಸ್ನೇಹಿತರೆ, ಕೈಪೋಸಿಸ್ ಸಾಮಾನ್ಯವಾಗಿ ಇದನ್ನು ಗೂನು ಬೆನ್ನು ಅಥವಾ ರೌಂಡ್ ಬ್ಯಾಕ್ ಎಂದು ಕರೆಯುತ್ತಾರೆ. ಸೊಂಟದ ಭಾಗದ ಸ್ನಾಯುಗಳ ಶಕ್ತಿಹೀನತೆ ಇದು ಥೊರಾಸಿಕ್ ಸ್ಟೈನ್ನಲ್ಲಿ ಉಂಟಾದಂಥ ಒಂದು ಅಸಾಮಾನ್ಯ ಹೊರಬಾಗುವಿಕೆಯನ್ನು ನಾವು ಕೈಪೋಸಿಸ್ ಎಂದು ಕರೆಯಲಾಗುತ್ತೆ. ಇದರ ಒಂದು ವಕ್ರತೆ ಅಂತ ಹೇಳಿದ್ರೆ 50 ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆ. ಇನ್ನು ಲಾರ್ಡೋಸಿಸ್ ಅಂತ ಹೇಳಿದರೆ ಸರಳ ಪರಿಭಾಷೆಯಲ್ಲಿ ನಿಲುವಿನ ದೋಷ ಎಂದು ಕರೆಯಬಹುದು. ಲುಂಬರ್ ಸ್ಟೈನಲ್ಲಿ ಉಂಟಾದ ಅಸಾಮಾನ್ಯ ಒಳಗಾಗುವಿಕೆಯನ್ನು ನಾವು ಲಾರ್ಡೋಸಿಸ್ ಎಂದು ಕರೆಯಲಾಗುತ್ತೆ. ಸೊ ಇದು ಮುಂದಿನ ಎಕ್ಸಾಮ್ಸ್ಗಳಿಗೆ ಸಹ ಕೇಳಬಹುದು ಸ್ನೇಹಿತರೆ. ಆ್ಯಂಡ್ ಸ್ಕೋಲಿಯೋಸಿಸ್ ಅಂತ ಅಂದರೆ ಏನು? ಸಾಮಾನ್ಯವಾಗಿ ಇದನ್ನು ಡ್ರಾಪ್ಡ್ ಶೋಲ್ಡರ್ ಅಂತ ಕರಿತೀವಿ. ಆ್ಯಂಡ್ ಶೋಲ್ಡರ್ ಏನಿರುತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತದೆ. ಅಕ್ಕಪಕ್ಕದಲ್ಲಿ ಉಂಟಾಗುವ ಅಸಾಮಾನ್ಯ ವಕ್ರತೆಯನ್ನು ಸ್ಕೋಲಿಯೋಸಿಸ್ ಎನ್ನುವರು. ಇದು ಆಂಗ್ಲ ಭಾಷೆಯ ಎಸ್ ಅಥವಾ ಸಿ ಆಕಾರವನ್ನು ಹೋಲುತ್ತದೆ. ಓಕೆ, ಸೊ ಇದು ಒಂದು ನಾವು ನೋಡ್ತಾ ಹೋದರೆ ಕೈಪೋಸಿಸ್ ಅಂತ ಹೇಳಿದಾಗ ಬೆನ್ನಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಲಾರ್ಡೋಸಿಸ್ ಅಂತಕ್ಕಂಥದ್ದು ಏನಿರುತ್ತೋ ಸೊ ಇದು ನಾವು ನಿಲುವಿನ ದೋಷ ಅಂತ ಹೇಳ್ತೀವಿ. ಆ್ಯಂಡ್ ಸ್ಕೋಲಿಯೋಸಿಸ್ ಅಂತಕ್ಕಂಥ ಡ್ರಾಪ್ಡ್ ಶೋಲ್ಡರ್ಗೆ ಸಂಬಂಧಪಟ್ಟಂತೆ ಆಗಿರುತ್ತದೆ. ಇನ್ನು ಈ ಸಂದರ್ಭವು ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ. ಈ ಸಂದರ್ಭವು ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ. ಯಾವುದು? ಪ್ರಾಕೃತಿಕ ವಿಕೋಪ, ದೇಶದ ಹುತಾತ್ಮರ ಚರಿತ್ರೆ ಬೋಧಿಸುವಾಗ, ಪರಿಸರ ದಿನಾಚರಣೆಯ ದಿನದಂದು, ಶಿಕ್ಷಕರು ದಿನಾಚರಣೆ ದಿನದಂದು ಅಂತ ಕೊಡಿ. ಓಕೆ, ಶಿಕ್ಷಕರ ದಿನಾಚರಣೆ ಅಂತ ಹೇಳಿದಾಗ ಶಿಕ್ಷಕರ ಬಗ್ಗೆ ಭಕ್ತಿ ಉಡ್ತಕ್ಕಂಥದ್ದಾಗಿರುತ್ತೆ. ಪರಿಸರ ದಿನಾಚರಣೆ ಪರಿಸರದ ಬಗ್ಗೆ ಆಗಿರುತ್ತೆ. ದೇಶದ ಹುತಾತ್ಮರ ಅಂತ ಹೇಳಿದಾಗ ಸ್ನೇಹಿತರೆ ಅಲ್ಲಿ ಏನಾಗುತ್ತೆ? ದೇಶಕ್ಕೆ ಸಂಬಂಧಪಟ್ಟಂಥ ದೇಶಭಕ್ತಿಯಲ್ಲಿ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಬಿನ ನಾವು ತಗೊಳ್ತೀವಿ. ದೇಶದ ಹುತಾತ್ಮರ ಚರಿತ್ರೆ ಬೋಧಿಸುವಾಗ ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ತನ್ನ ನೆಲ ಅಥವಾ ದೇಶದ ಬಗ್ಗೆ ಹೊಂದಿರುವಂತಹ ಶ್ರೇಷ್ಠ ಭಾವನೆಯು ದೇಶಭಕ್ತಿ ಎಂದು ಕರೆಸಿಕೊಳ್ಳುತ್ತದೆ. ಇದು ಆ ವ್ಯಕ್ತಿಯ ಭಾವನೆ, ಮನೋಧೋರಣೆ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮೌಲ್ಯಗಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತದೆ. ಜೀವಸತ್ವ ಸಿ ಇದಕ್ಕೆ ಇರುವ ಬೇರೊಂದು ಹೆಸರೇನು ಅಂತ ಕೇಳಿದರೆ ಆಸ್ಕರ್ಬಿಕ್ ಆಮ್ಲ, ರೈಬೋಫ್ಲೇವಿನ್ ಆಮ್ಲ, ಕ್ಲೋರಿನ್ ಆಮ್ಲ ಆ್ಯಂಡ್ ಫಾರ್ಮಿಕ್ ಆಮ್ಲ. ಸೊ ಜೀವಸತ್ವ ಬಿ ಅಂತ ಹೇಳಿದರೆ ನಾವು ಸ್ಕರ್ವಿ, ಅದರಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಸ್ಕರ್ವಿ ಅಂತ ಹೇಳ್ತೀವಿ. ಸ್ಕರ್ವಿ ಮೀನ್ಸ್ ಆಸ್ಕರ್ಬಿಕ್ ಆಮ್ಲ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಒಂದು ಆಸ್ಕರ್ಬಿಕ್ ಆಮ್ಲ ಅಂತ ಹೇಳಿದಾಗ ಹುಳಿ ಏನಿರುತ್ತೋ ಸೊ ಅಂತಹ ಒಂದು ಇದರಲ್ಲಿ ಒಂದು ಆಸ್ಕರ್ಬಿಕ್ ಆಮ್ಲ ಅಂತ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇದು ಸಿಗೆ ಬಂದು ನೋಡ್ತಾ ಹೋದಾಗ ಆಸ್ಕರ್ಬಿಕ್ ಆಮ್ಲ ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿ ಇಲ್ಲಿ ಜೀವಸತ್ವ ಹೇಗೆ ಇರ್ತಕ್ಕಂಥ ಒಂದು ರಾಸಾಯನಿಕ ಹೆಸರು ಅಂತ ಹೇಳಿದ್ರೆ ರೆಟನಾಲ್ ಆಗಿರುತ್ತೆ. ಜೀವಸತ್ವ ಬಿ ಬಂದು ಥೈಮಿನ್ ಆಗಿರುತ್ತೆ. ಜೀವಸತ್ವ B2 ಬಂದು ರೈಬೋಫ್ಲೇವಿನ್ ಆಗಿರುತ್ತೆ. B3 ಬಂದು ನಿಯಾಸಿನ್ ಆಗಿರುತ್ತೆ. ಆ್ಯಂಡ್ B6 ಪೆರಾಡಾಕ್ಸಿನ್ ಆಗಿರುತ್ತೆ. ಆ್ಯಂಡ್ ಜೀವಸತ್ವ B9 ಬಂದು ಫೋಲಿಕ್ ಆಮ್ಲ ಆಗಿರುತ್ತೆ. ಜೀವಸತ್ವ B12 ಬಂದು ಸಯನ್ ಕೋಬಲೋಮಿನ್ ಆಗಿರುತ್ತೆ. ಆ್ಯಂಡ್ ಜೀವಸತ್ವ ಸಿ ಬಂದು ಆಸ್ಕರ್ಬಿಕ್ ಆಮ್ಲ ಆಗಿರುತ್ತೆ. ಆ್ಯಂಡ್ ಜೀವಸತ್ವ ಡಿ ಕ್ಯಾಲ್ಸಿಫೆರಲ್ ಆಗಿರುತ್ತೆ. ಆ್ಯಂಡ್ ಜೀವಸತ್ವ ಇ ಬಂದು ಟೋಕೋಫೆರಲ್. ಜೀವಸತ್ವ ಕೆ ಬಂದು
ಕ್ವಿನೈನ್ ಅಂತಕ್ಕಂಥದ್ದು. ಸೊ ಇವೆಲ್ಲ ಒಂದು ರಾಸಾಯನಿಕ ಹೆಸರುಗಳಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಒಂದು ಜೀವಸತ್ವದ ಕೊರತೆಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆ ರೋಗಗಳು ಯಾವ್ದಾವ್ದಂತ ನೋಡ್ತಾ ಹೋದರೆ ಜೀವಸತ್ವ ಎ ಇಂದ ಅಂದರೆ ಜೀವಸತ್ವ ಎದ ಕೊರತೆಯಿಂದ ಬರ್ತಕ್ಕಂಥದ್ದು ಇರುಳು ಕುರುಡುತನ ಇರುತ್ತೆ, ಕಣ್ಣಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಆಗಿರುತ್ತೆ. ಜೀವಸತ್ವ ಬಿ ಕೊರತೆಯಿಂದ ಬೆರಿ ಬರುತ್ತೆ. ಜೀವಸತ್ವ B2 ಕೊರತೆಯಿಂದ ಚರ್ಮ ಶುಷ್ಕತೆ, ಬೆಳಕು ಸಹಿಸಲಾದ ಸೂಕ್ಷ್ಮ ಕಣ್ಣನ್ನು ಹೊಂದಿರತಕ್ಕಂಥದ್ದು. ಸೊ ಇದೆಲ್ಲ ಕೊರತೆಯಿಂದ ಬರ್ತಕ್ಕಂಥದ್ದು. ಇನ್ನು ಜೀವಸತ್ವ B3 ಇಂದ ಚರ್ಮದ ವ್ಯಾಧಿ, ಅತಿಸಾರ ಭೇದಿ ಬರ್ತಕ್ಕಂಥದ್ದಾಗುತ್ತೆ. ಆ್ಯಂಡ್ ಪೆಲಾಗ್ರಮ ಏನಾಗಿ ಈ ಪಾಯಿಂಟು ಸಹ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಜೀವಸತ್ವ B6 ಇಂದ ಚರ್ಮ ರೋಗ, ಅತಿಸಾರ ಭೇದಿ ಬರ್ತಕ್ಕಂಥದ್ದು. ಆ್ಯಂಡ್ ಜೀವಸತ್ವ B9 ಇಂದ ಹಿಮೋಗ್ಲೋಬಿನ್ ಮಟ್ಟ ಕುಗ್ತಕ್ಕಂಥದ್ದು. ಜೀವಸತ್ವ B12 ಇಂದ ಹಾನಿಕಾರಕ ರಕ್ತಹೀನತೆ ಆಗ್ತಕ್ಕಂಥ. ಆ್ಯಂಡ್ ಜೀವಸತ್ವ C ಇಂದ ಸ್ಕರ್ವಿ, ವೆರಿ ಇಂಪಾರ್ಟೆಂಟು, ರಿಕೆಟ್ಸು, ವಿಟಮಿನ್ D ಇಂದ. ಆ್ಯಂಡ್ ಜೀವಸತ್ವ E ಇಂದ ಬಂಜೆತನ ಬರ್ತಕ್ಕಂಥದ್ದು. ಜೀವಸತ್ವ K ಇಂದ ರಕ್ತ ಹೆಪ್ಪುಗಟ್ಟಲು ಸಹಾಯಕ ಮಾಡ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಅದರಿಂದ ಬರ್ತಕ್ಕಂಥ ಒಂದು ತೊಂದರೆಗಳಾಗಿರುತ್ತೆ. ಆ್ಯಂಡ್ ಅದೊಂದು ರಾಸಾಯನಿಕ ಹೆಸರುಗಳಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಸಕಾರಾತ್ಮಕ ಭಾವನೆಗೆ ಇದು ಉದಾಹರಣೆ ಆಗಿದೆ. ಪ್ರಶಂಸೆ, ತಿರಸ್ಕಾರ, ಅವಮಾನ, ಅಸೂಯೆ. ಸಕಾರಾತ್ಮಕ ಭಾವನೆ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ತಿರಸ್ಕಾರ, ಅಸೂಯೆ, ಅವಮಾನ ಬರಲ್ಲ. ಪ್ರಶಂಸೆ ಅಂತಕ್ಕಂಥದ್ದು ಸಕಾರಾತ್ಮಕ ಬರುತ್ತೆ. ತಿರಸ್ಕಾರ, ಅವಮಾನ, ಅಸೂಯೆ ಎಲ್ಲ ಒಂದು ನಕಾರಾತ್ಮಕ ಭಾವನೆಗೆ ಸೇರ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ನೋಡಿ, ಇಲ್ಲಿ ಪ್ರಶಂಸೆಯನ್ನು ನಾವು ಹೊಗಳಿಕೆ, ಶ್ಲಾಘನೆ, ಸ್ತುತಿ, ಕೊಂಡಾಟ, ಗುಣಗಾನ ಮುಂತಾದ ಹೆಸರುಗಳಿಂದ ಕರಿತಾ ಹೋಗ್ತೀವಿ. ಸೊ ಇದನ್ನು ನಾವು ಸಕಾರಾತ್ಮಕ ಅಂತ ಹೇಳ್ತೀವಿ. ಓಕೆ, ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಲು ಮನೋವೈಜ್ಞಾನಿಕ ಪರಿಭಾಷೆಯಲ್ಲಿ ಪುನರ್ಬಲವನ್ನು ನೀಡಲಾಗುತ್ತದೆ. ಸೊ ಇಲ್ಲಿ ಪ್ರಶಂಸೆ ಒಳಗೊಂಡಿರ್ತಕ್ಕಂಥದ್ದು ಮಕ್ಕಳಿಗಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಬೇರೆಯವ್ರಿಗಾಗಿರಬಹುದು. ಈ ಒಂದು ಪುನರ್ಬಲನವನ್ನು ಕೊಡ್ತಕ್ಕಂಥದ್ದು, ಪ್ರೇರೇಪಣೆಯನ್ನು ಮಾಡ್ತಕ್ಕಂಥದ್ದು, ಮುಂದೆ ಒಂದು ಕೆಲಸಕ್ಕೆ ಪ್ರೇರೇಪಿಸ್ತಕ್ಕಂಥದ್ದು ಈ ಒಂದು ಪ್ರಶಂಸೆ ಆಗಿರುತ್ತೆ. ಇನ್ನು ಅವಮಾನ, ತಿರಸ್ಕಾರ ಮತ್ತು ಅಸೂಯೆ ಭಾವನೆಗಳು ವಿದ್ಯಾರ್ಥಿಯನ್ನು ಕೀಳಿಮೆ ಮಟ್ಟಕ್ಕೆ ತಳ್ಳಲು ಪ್ರಚೋದಿಸುತ್ತದೆ. ಓಕೆ, ನೆಕ್ಸ್ಟು ಹಸಿರು ಸೊಪ್ಪು ತರಕಾರಿ. ಹಸಿರು ಸೊಪ್ಪು ತರಕಾರಿಗಳಲ್ಲಿ ದೊರಕದಿರುವ ಖನಿಜಾಂಶ ಯಾವುದು ಅಂತ ಕೇಳಿದರೆ ಕ್ಯಾಲ್ಶಿಯಂ, ತಾಮ್ರ, ಕಬ್ಬಿಣ, ಸೋಡಿಯಂ. ಆನ್ಸರ್ ಆಪ್ಷನ್ ಬಿ, ತಾಮ್ರ, ಕಾಪರ್ ಆಗಿರುತ್ತದೆ. ಸೊ ಇದನ್ನು ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ನೋಡ್ತಾ ಹೋಗ್ತೀವಿ. ಕ್ಯಾಲ್ಸಿಯಂ ಆಗಿರ್ಬೋದು, ತಾಮ್ರ, ಕಬ್ಬಿಣ, ಸೋಡಿಯಂ ಇದನ್ನೆಲ್ಲ ನಾವು ಸೂಕ್ಷ್ಮ ಪೋಷಕಾಂಶಗಳ ಒಳಗಡೆ ನೋಡ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಹಸಿರು ಸೊಪ್ಪು ತರಕಾರಿಗಳಿಂದ ಸಿಗದೇ ಇರತಕ್ಕಂಥ ಒಂದು ಖನಿಜಾಂಶ ಅಂತ ಹೇಳೋದು ತಾಮ್ರ ಆಗಿರುತ್ತೆ. ಹಾಗಾದರೆ ಎಲ್ಲಿಂದ ಸಿಗುತ್ತೆ ಅದು ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ, ತಾಮ್ರ ಅಧಿಕವಿರುವ ಆಹಾರ ಪದಾರ್ಥಗಳು ಯಾವುದ್ಯಾವುದು? ಸಮುದ್ರದ ಆಹಾರ ಅಂತ ಹೇಳ್ತೀವಿ. ಸಿಂಪಿ, ನಳ್ಳಿ ಮತ್ತು ಈ ಥರ ಚಿಪ್ಪು ಮೀನುಗಳಾಗಿರ್ಬೋದು, ಮಾಂಸ, ಯಕೃತ್ತಲ್ಲಿ ಕಂಡುಬರ್ತಕ್ಕಂಥದ್ದಾಗಿದ್ದು. ಆ್ಯಂಡ್ ಈ ಥರ ಅಂಗಗಳ ಮಾಂಸದಲ್ಲಿ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಬೀಜಗಳು ಮತ್ತು ಧಾನ್ಯಗಳು ಗೋಡಂಬಿಲಿ ಕಂಡುಬರುತ್ತೆ, ಎಳ್ಳು ಬೀಜಗಳು ಮತ್ತು ವಿವಿಧ ಧಾನ್ಯಗಳಲ್ಲಿ ಕಂಡುಬರುತ್ತೆ. ಅಣಬೆಲ್ ಕಂಡುಬರುತ್ತೆ, ಪಾಲಕ್ಕು, ಕೇಲ್, ಸ್ವಿಸ್ ಚಾರ್ಡು, ಸಿಹಿ ಆಲೂಗಡ್ಡೆ ಅಂದರೆ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಅಂತ ಹೇಳ್ತೀವಲ್ಲ ಅದಾಗಿರುತ್ತೆ. ಇನ್ನು ಡಾರ್ಕ್ ಚಾಕ್ಲೇಟು, ಐಸ್ ಮತ್ತು ತೋಪು, ಅವಕಾಡೋ. ಸೊ ಇದರಲ್ಲೆಲ್ಲ ಕಂಡುಬರ್ತಕ್ಕಂಥದ್ದು ತಾಮ್ರ, ಕಾಪರ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಕ್ಯಾಲ್ಶಿಯಂ ಇನ್ನು ಕೊಟ್ಟಿರ್ತಕ್ಕಂಥ 3 ಆಪ್ಷನ್ ನೋಡ್ತಾ ಹೋದಾಗ ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ಕ್ಯಾಲ್ಶಿಯಂ ಅಧಿಕವಾಗಿದ್ದರೂ ಮೂಳೆಗಳು ಗಟ್ಟಿಯಾಗಿರ್ತವೆ. ಅಂದರೆ ಕ್ಯಾಲ್ಶಿಯಂ ಅಂದರೆ ಮೂಳೆಯಲ್ಲಿ ಇರ್ತಕ್ಕಂಥದ್ದೇ ಕ್ಯಾಲ್ಶಿಯಂ. ಸೊ ಮೂಳೆಗಳ ಒಂದು ಬಲ ಏನು ಗಟ್ಟಿಯಾಗಬೇಕಂದ್ರೆ ಕ್ಯಾಲ್ಶಿಯಂ ಬೇಕೇ ಬೇಕು. ಆ್ಯಂಡ್ ಇದರ ಕೊರತೆಯಿಂದ ಆಸ್ಪಿಯೋಪೊರೋಸಿಸ್ ಅಂತ ಬರುತ್ತೆ. ಕ್ಯಾಲ್ಶಿಯಂನ ಕೊರತೆಯಿಂದ ಬರ್ತಕ್ಕಂಥ ಒಂದು ರೋಗ ಯಾವುದು ಅಂತ ಹೇಳಿದರೆ ಆಸ್ಪಿಯೋಪೊರೋಸಿಸ್. ಆ್ಯಂಡ್ ಟೆಟಾನಿಕ್, ಕೈಕಾಲು ಅಥವಾ ಹೆಬ್ಬೆರಳುಗಳು, ಸ್ನಾಯುಗಳ ಸೆಳೆತ, ಶ್ವಾಸನಾಳಗಳ ಸ್ನಾಯುಗಳ ಸೆಳೆತ, ಹೃದಯ ಸ್ತಂಭ ಉಂಟಾಗ್ತಕ್ಕಂಥದ್ದು. ಸೊ ಇದೆಲ್ಲ ತೊಂದರೆಗಳಾಗ್ತಕ್ಕಂಥದ್ದು ಕ್ಯಾಲ್ಶಿಯಂ ಕೊರತೆ ಆದಾಗ. ಇನ್ನು ಕಬ್ಬಿಣದ ಕೊರತೆ, ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಂಬ ಕೆಂಪು ಬಣ್ಣ ನೀಡುವ ವರ್ಣದ್ರವ್ಯ ಉತ್ಪತ್ತಿಯಾಗಲು ಬೇಕಾಗುತ್ತದೆ. ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಅನಿಮಿಯಾ. ಓಕೆ, ಸೊ ಇಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕಬ್ಬಿಣದ ಕೊರತೆಯಿಂದ ಬರ್ತಕ್ಕಂಥ ಅನಿಮಿಯಾ ಅಂತ ಹೇಳಿದರೆ ನಮ್ಮ ಒಂದು ರಕ್ತ ಹೇದೆಯೋ ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು. ಸೊ ಹಿಮೋಗ್ಲೋಬಿನ್ ಕೆಂಪು ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇರ್ತಕ್ಕಂಥದ್ದು ಹಿಮೋಗ್ಲೋಬಿನಲ್ಲಿ ಇರ್ತಕ್ಕಂಥದ್ದು ಕಬ್ಬಿಣದ ಅಂಶ. ಸೊ ಇದು ಆಕ್ಸಿಜನ್ನ ಏನು ಬಾಡಿಲಿ ಸರಬರಾಜು ಮಾಡುತ್ತೋ ಸೊ ಅದಕ್ಕೆ ತುಂಬಾ ಹೆಲ್ಪ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಸೋಡಿಯಂ ಕೊರತೆಯಿಂದ ಉಂಟಾಗ್ತಕ್ಕಂಥದ್ದು ಹೈಪೋನಟ್ರಿಮಿಯಾ ಕೊರತೆಯಿಂದ ಉಂಟಾಗ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಸೋಡಿಯಂ ಕೊರತೆಯಿಂದ ಹೈಪೋನಟ್ರಿಮಿಯಾ ಅಂತಕ್ಕಂಥ ಒಂದು ಕಾಯಿಲೆ ಬರಬಹುದು ಸ್ನೇಹಿತರೆ. ನೆಕ್ಸ್ಟ್ ಇದು ಪರಿಸರ ಮೌಲ್ಯಕ್ಕೆ ಸಂಬಂಧಿಸಿದೆ. ಯಾವುದು? ಜೈವಿಕವಾಗಿ ಬೆಳೆಸಿದ ತರಕಾರಿಯನ್ನು ಬಳಸದಿರುವುದು ಅಂತ ಕೊಟ್ಟಿದ್ದಾರೆ. ಜೈವಿಕ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಒಂದು ಗೊಬ್ಬರಗಳಾಗಿರ್ಬೋದು. ಸೊ ಏನು ರಾಸಾಯನಿಕ ಅಲ್ಲ, ಇದು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ.
ಸಾವಯವ ಗೊಬ್ಬರ. ಜೈವಿಕ ಅಂತ ಹೇಳಿದ್ರೆ ಸಾವಯವ ಗೊಬ್ಬರ ಬರುತ್ತೆ. ಸೊ ಜೈವಿಕವಾಗಿ ಬೆಳೆಸಿದ ತರಕಾರಿಯನ್ನು ಬಳಸದಿರುವುದು ಅಂತ ಕೊಟ್ಟಿದ್ದಾರೆ. ಸೊ ಬಳಸದಿರ್ತಕ್ಕಂಥ ತಪ್ಪಾಗುತ್ತೆ. ರಾಸಾಯನಿಕ ಗೊಬ್ಬರ ಬಳಸ್ತಕ್ಕಂಥ ಅದು ಸಹ ತಪ್ಪಾಗುತ್ತೆ. ಕ್ರಿಮಿಕೀಟಗಳಿಗೆ ಔಷಧಿಯನ್ನು ಸಿಂಪಡಿಸೋದು ಅದು ಸಹ ತಪ್ಪಾಗುತ್ತೆ. ಇದೆಲ್ಲ ಪರಿಸರಕ್ಕೆ ಹಾನಿಕರಕ. ಸೊ ಜೈವಿಕ ವಿಘಟನೀಯ ವಸ್ತುಗಳನ್ನು ಬಳಸ್ತಕ್ಕಂಥ ವಿಘಟನೆಗೆ ಒಳಗಾಗ್ತಕ್ಕಂಥ ಒಂದು ವಸ್ತುಗಳನ್ನು ಬಳಸೋದ್ರಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಅಂತಕ್ಕಂಥದ್ದು ಒಂದು ಮೇಜರ್ ಪಾಯಿಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಡಿ, ಜೈವಿಕ ವಿಘಟನೀಯ ವಸ್ತುಗಳನ್ನು ಬಳಸ್ತಕ್ಕಂಥದ್ದು. ಸೊ ವಿಘಟನೀಯ ಅಂತ ಹೇಳಿದ್ರೆ ಅದು ಕೊಳಿತಕ್ಕಂಥ ಒಂದು ಚಾನ್ಸಸ್ ಇರುತ್ತಲ್ಲ. ಸೊ ಅಂಥದ್ದನ್ನ ನಾವು ಫಾರ್ ಎಕ್ಸಾಂಪಲ್ ಜೈವಿಕ ಅಂತ ಹೇಳಿ ಎಲೆ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು. ಓಕೆ, ಸೊ ಈ ಕೊಳಿತಕ್ಕಂಥ ವಸ್ತುಗಳೇನಿರುತ್ತೋ ಸೊ ಅದನ್ನು ಬಳಸ್ತಕ್ಕಂಥದ್ದು ಪರಿಸರಕ್ಕೆ ಒಂದು ಒಳ್ಳೆಯ ಒಂದು ಮೌಲ್ಯ ಕೊಟ್ಟ ಹಾಗೆ ಅಂತ ಹೇಳಬಹುದು. ಸಂಕೀರ್ಣ ಸಾವಯವ ಪದಾರ್ಥಗಳು ಸರಳ ನಿರವಯ ಪದಾರ್ಥಗಳನ್ನು ವಿಭಜಿಸುವ ಸೂಕ್ಷ್ಮ ಜೀವಿಗಳನ್ನು ವಿಘಟಕರ ಅಂತ ಹೇಳ್ತೀವಿ. ಅಂದರೆ ಇದನ್ನು ಆಲ್ರೆಡಿ ಹೇಳಿದಾಗೆ ಸತ್ತಂತಹ ಒಂದು ಜೀವಿ ಏನಿರುತ್ತೋ ಸೊ ಅದನ್ನು ಕೊಳ್ತಿ ಅದು ನಾಶ ಆಗ್ತಕ್ಕಂಥದ್ದಾಗಿರುತ್ತೆ, ಹೌದಲ್ವಾ. ಸೊ ಅದನ್ನೇ ವಿಘಟಕರ, ಫಾರ್ ಎಕ್ಸಾಂಪಲ್ ಸೂಕ್ಷ್ಮ ಜೀವಿಗಳಂತ ಹೇಳ್ತೀವಿ. ಆ್ಯಂಡ್ ವಲ್ಚರ್ ಅಂತ ಹೇಳ್ತೀವಿ ವಿಘಟಕರುಗಳಿಗೆ. ಸೊ ಓಕೆ, ಆ್ಯಂಡ್ ಸಸ್ಯಗಳು, ಪ್ರಾಣಿಗಳು ಮತ್ತು ಎಲ್ಲ ರೀತಿಯ ಜೀವಿಗಳು ಜೈವಿಕ ಘಟಕಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಅಜೈವಿಕ ಅಂತ ಹೇಳಿದಾಗ ಸ್ನೇಹಿತರೆ, ಉಷ್ಣತೆ, ಗಾಳಿ, ಮಳೆ, ಮಣ್ಣು ಮತ್ತು ಖನಿಜಗಳನ್ನು ನಾವು ಅಜೈವಿಕ ಘಟಕಗಳಂತ ಕರಿತೀವಿ. ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳೆಂದು ಕರೆಯಲಾಗುತ್ತದೆ. ಜೈವಿಕ ವಿಘಟನೀಯ ವಸ್ತುಗಳಿಂದ ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲ, ವೆರಿ ಇಂಪಾರ್ಟೆಂಟು. ಆ್ಯಂಡ್ ತ್ಯಾಜ್ಯ ವಸ್ತುಗಳನ್ನು ವಿಭಜಿಸಿ ಅದನ್ನು ಹಲವಾರು ಪ್ರಕ್ರಿಯೆಗೆ ಒಳಪಡಿಸಿ ಫಲವತ್ತಾದ ಗೊಬ್ಬರವನ್ನು ಉತ್ಪತ್ತಿಯಾಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಪ್ರಭಾವ ಪರಿಸರದ ದೀರ್ಘಕಾಲದವರೆಗೂ ಇರ್ತಕ್ಕಂಥ, ಅಂದರೆ ಜೈವಿಕ ವಿಘಟನೆ ಆಗದೇ ಇರ್ತಕ್ಕಂಥ ಒಂದು ವಸ್ತುಗಳೇನಿರುತ್ತೋ, ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಪ್ಲಾಸ್ಟಿಕ್ ಅಂತ ತೊಗೊಳ್ತೀವಿ ಅಂತ ಹೇಳಿದ್ರೆ ಅದು ಭೂಮಿ ಮೇಲೆ ಹರಡ್ಕೊಳ್ಳುತ್ತೆ, ಹೌದಾ. ಸೊ ಪ್ಲಾಸ್ಟಿಕ್ ಮೇಲೆ ಯಾವುದೇ ಒಂದು ಗಿಡ ಬೆಳೆಯೋದೇ ಸಾಧ್ಯನೇ ಇಲ್ಲ, ಒಂದು ಪಾಯಿಂಟು. ಸೊ ಇಡೀ ಪ್ರಪಂಚ ಎಲ್ಲ ನೀವು ಪ್ಲಾಸ್ಟಿಕ್ಕಿಂದನೇ ಮಾಡಿಬಿಟ್ರೆ ಇನ್ನು ಮರಗಿಡಗಳಲ್ಲಿ ಎಲ್ಲಿ ಬೆಳೆಯುತ್ತೆ, ಆಮ್ಲಜನಕ ಎಲ್ಲಿ ಸಿಗುತ್ತೆ. ಸೊ ಇದೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ, ಹೌದಲ್ವಾ. ಸೊ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಲಾರ್ಡೋಸಿಸ್ ಎಂಬುದು ಚರ್ಮ ರೋಗ, ಮೂತ್ರಪಿಂಡ ಕಾಯಿಲೆ, ನಿಲುವಿನ ದೋಷ, ಹೃದಯ ರೋಗ. ಸೊ ಆಲ್ರೆಡಿ ನಿಮ್ಗೆ ಕೊಟ್ಟೋ ಹಾಗೆ ಸ್ನೇಹಿತರೆ, ಇದು ಕ್ಯಾನ್ಸರ್ ಆಲ್ರೆಡಿ ಕೊಟ್ಟೆ. ಲಾರ್ಡೋಸಿಸ್ ಅಂತಕ್ಕಂಥ ನಿಲುವಿನ ದೋಷವನ್ನು ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ನೋಡಿ, ಲಾರ್ಡೋಸಿಸ್ ಆಲ್ರೆಡಿ ಇದಕ್ಕೆ ಎಕ್ಸಾಂಪಲ್ ಅನ್ಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆ, ಮುಂದೆ ಹೋಗ್ತೀನಿ ನಾನು. ಆತ್ಮವಿಮರ್ಶೆ ಇದಕ್ಕೆ ಅನ್ವಯಿಸುತ್ತದೆ. ಆತ್ಮವಿಮರ್ಶೆ, ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ತಕ್ಕಂಥದ್ದು. ಅಹಿಂಸೆ, ಸ್ವಾಧ್ಯಾಯ, ಸತ್ಯ, ತಪಸ್ಸು ಅಂತ ಕೊಟ್ಟಿದ್ದಾರೆ. ಸೊ ಅಹಿಂಸೆ ಬರಲ್ಲ, ಸತ್ಯ, ತಪಸ್ಸು ಬರಲ್ಲ ಸ್ನೇಹಿತರೆ. ನಮ್ಮನ್ನು ನಾವು ಅಧ್ಯಯನ ಮಾಡ್ಕೊಳ್ತಕ್ಕಂಥ ಸ್ವ ಅಧ್ಯಯನ ಅಂತ ಹೇಳ್ತೀವಿ. ಅದರ ಜೊತೆಗೆ ಆತ್ಮವಿಮರ್ಶೆ ಮಾಡ್ಕೊಳ್ತಕ್ಕಂಥದ್ದನ್ನು ಸಹ ಹೇಳ್ತಾ ಹೋಗ್ತೀವಿ. ಆಪ್ಷನ್ ಬಿ. ಸ್ವಾಧ್ಯಾಯ, ತನ್ನನ್ನು ತಾನು ಅರಿತುಕೊಳ್ಳುವುದೇ ಸ್ವಾಧ್ಯಾಯ. ಇದನ್ನು ಆತ್ಮವಿದೆ, ಆತ್ಮ, ಅಂತರವಲೋಕನ ಪದ್ಧತಿ ಅಥವಾ ಗತಾವಲೋಕನ ಎಂದು ಸಹ ಕರೆಯಬಹುದು. ನಮ್ಮನ್ನು ನಾವೇ ಆಗಾಗ ಸ್ವವಿಮರ್ಶೆ ಮಾಡಿಕೊಳ್ತಕ್ಕಂಥದ್ದು ಆಗಿರುತ್ತೆ. ಯೋಗದಲ್ಲಿ ಬರುವ ನಿಯಮ ಪಂಚಕಗಳು ಈ ರೀತಿ ಇವೆ. ಒಟ್ಟು 5 ನಿಯಮ ಪಂಚಕಗಳನ್ನು ನೋಡ್ತಾ ಹೋಗ್ತೀವಿ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಾಣಿದಾನ. ಓಕೆ, ಸೊ ಅದರಲ್ಲಿ ಸ್ವಾಧ್ಯಾಯ ಒಂದಾಗಿರುತ್ತೆ. ಮಾನವನ ದೇಹದ ಈ ಭಾಗಕ್ಕೆ ಡಿಫ್ತೀರಿಯಾ ರೋಗವು ಸಂಬಂಧಿಸಿದೆ. ಗಂಟಲು, ಮೂಗು, ಕಿವಿ, ಕಣ್ಣು. ಡಿಫ್ತೀರಿಯಾ ಅಂತಕ್ಕಂಥದ್ದು ಆಪ್ಷನ್ ಎ, ಗಂಟಲಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಆಗಿರುತ್ತೆ ಅಥವಾ ರೋಗ ಆಗಿರುತ್ತೆ. ನೋಡಿ, ಡಿಫ್ತೀರಿಯಾವು ವಿಷವನ್ನು ಮಾಡುವ ಕೊನೆರೆ ಬ್ಯಾಕ್ಟೀರಿಯಂ ಡಿಫ್ತೀರಿಯಾ ಎಂಬ ಬ್ಯಾಕ್ಟೀರಿಯಾದ ತಳಿಗಳಿಂದ ಉಂಟಾಗ್ತಕ್ಕಂಥ ಒಂದು ಗಂಭೀರವಾದ ಒಂದು ಸೋಂಕು ಆಗಿರುತ್ತೆ. ಇದು ಉಸಿರಾಟದ ತೊಂದರೆ, ಹೃದಯ ವೈಫಲ್ಯ, ಪಾರ್ಶ್ವವಾಯು ಮತ್ತು ಸಾವಿಗೆ ಕಾರಣವಾಗಬಹುದು. ಡಿಫ್ತೀರಿಯಾವನ್ನು ತಡೆಗಟ್ಟಲು ಶಿಶುಗಳು, ಮಕ್ಕಳು, ಹದಿಹರೆಯದವರು ಮತ್ತು ವಯಸ್ಕರಿಗೆ ಲಸಿಕೆಗಳನ್ನು CDC ಶಿಫಾರಸು ಮಾಡುತ್ತದೆ. ಓಕೆ, ಸೊ ಡಿಫ್ತೀರಿಯಾ ನಿವಾರಣೆಗೋಸ್ಕರ ಮೊದಲ ಲಸಿಕೆಯನ್ನು ಹಾಕ್ತಕ್ಕಂಥದ್ದಾಗಿರುತ್ತೆ. ಅಷ್ಟಾಂಗ ಯೋಗದ 4ನೇ ಮೆಟ್ಟಿಲು ಎಂದರೆ ಯಾವುದು? ಧ್ಯಾನ, ಪ್ರಾಣಾಯಾಮ, ನಿಯಮ, ಧಾರಣ ಅಂತ ಕೊಟ್ಟಿದ್ದಾರೆ. ಅಷ್ಟಾಂಗ ಯೋಗದ 4ನೇ ಮೆಟ್ಟಿಲು ಯಾವುದು? ಆಪ್ಷನ್ ಬಿ, ಪ್ರಾಣಾಯಾಮ. ನೋಡಿ, ಅಷ್ಟಾಂಗ ಯೋಗದ ಪಿತಾಮಹನು ಪತಂಜಲಿ ಮಹರ್ಷಿ ಅಂತ ಹೇಳ್ತೀವಿ ಸ್ನೇಹಿತರೆ. ಅಷ್ಟಾಂಗ ಯೋಗಗಳು ಯಾವುದಾದ್ರು ಅಂತ ಹೇಳಿದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ರೀತಿ ಒಂದು 8 ಅಷ್ಟಾಂಗ ಯೋಗಗಳು ಬರ್ತಕ್ಕಂಥ ಅಷ್ಟಾಂಗ ಯೋಗಗಳು ಆರ್ಡರ್ ವೈಸ್ ಆಗಿ ಬರ್ತಕ್ಕಂಥದ್ದಾಗುತ್ತೆ. ಫಸ್ಟ್ ನಾವು ಯಮನ ನೋಡ್ತೀವಿ ಸ್ನೇಹಿತರೆ. ಸೊ ಅಲ್ಲಿ ಕೇಳ್ಬೋದು, ಫಸ್ಟು, ಸೆಕೆಂಡ್, ಥರ್ಡ್ ಈ ರೀತಿ ಕೇಳ್ತಾ ಹೋಗ್ಬೋದು. ಫಸ್ಟ್ ಒಂದು ಯಮ, ಸೆಕೆಂಡ್ ಬಂದು ನಿಯಮ, 3ನೇದು ಬಂದು ಆಸನ, 4ನೇದು ಬಂದು ಪ್ರಾಣಾಯಾಮ, 5ನೇದು ಪ್ರತ್ಯಾಹಾರ, 6ನೇದು ಧಾರಣ, 7ನೇದು ಧ್ಯಾನ, ಲಾಸ್ಟ್ 8ನೇದು ಸಮಾಧಿ. ಈ ಒಂದು ಆರ್ಡರ್ ವೈಸ್ ಆಗಿ ಹೋಗ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್, ಕಾಲರ ರೋಗ ಉಂಟಾಗಲು ಇದು ಕಾರಣವಾಗಿದೆ. ಕಾಲರ ರೋಗಕ್ಕೆ ಪ್ರಮುಖ ಕಾರಣ ಕಲುಷಿತ ನೀರು, ಕಲುಷಿತ ವಾಯು, ವಿಕಿರಣ ಮಾಲಿನ್ಯ, ಶಬ್ದ ಮಾಲಿನ್ಯ. ಸೊ ಶಬ್ದ ಮಾಲಿನ್ಯ, ವಿಕಿರಣ ಮಾಲಿನ್ಯ ಬರ್ತಕ್ಕಂಥದ್ದು ಆಗಿರೋದಿಲ್ಲ. ಕಾಲರ ರೋಗಕ್ಕೆ ನೋಡ್ತಾ ಹೋದಾಗ ಅದು ಉಂಟಾಗ್ತಕ್ಕಂಥದ್ದು ನೀರಿಂದ ಇರ್ತಕ್ಕಂಥ ಒಂದು ರೋಗ. ಕಲುಷಿತ ನೀರಿಂದ ಉಂಟಾಗ್ತಕ್ಕಂಥ ಒಂದು ರೋಗ ಕಾಲರ ರೋಗ.
ಸೊ ನೋಡಿ, ಕಾಲರ ರೋಗ ಸಾಮಾನ್ಯವಾಗಿ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಕಾರಣ ವಿಬ್ರಿಯೋ ಅಥವಾ ವಿಬ್ರಿಯೋ ಕಾಲರೆ ಅಂತಕ್ಕಂಥ ಒಂದು ರೋಗಾಣುವಿನಿಂದ ಉಂಟಾಗ್ತಕ್ಕಂಥದ್ದು. ಇದು ಕಲುಷಿತವಾದ ಆಹಾರ, ನೀರು ಕಾಲರ ಬರಲು ಕಾರಣವಾಗ್ತಕ್ಕಂಥದ್ದಾಗಿರುತ್ತೆ. ನೊಣಗಳು ಕಾಲರ್ ಅತಿ ಭಯಂಕರ ವಾಹಕಗಳಾಗುತ್ತೆ. ಅಂದರೆ ಈ ಒಂದು ಕಾಲರ ರೋಗಕ್ಕೆ ಕಾರಣ ಅಂತ ಹೇಳಿದರೆ ಏನು ನೊಣಗಳು ಬರುತ್ತೋ, ಸೊ ನೊಣಗಳ ಮೂಲಕ ನಿಂತಹ ನೀರಿನಲ್ಲಿ, ಕಲುಷಿತ ನೀರಿನಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಹೇಳ್ತಾರೆ ನೀರುಗಳನ್ನು ಎಲ್ಲೂ ಸಹ ತುಂಬಿಸಿಡಬೇಡಿ ಆಯಿತಾ, ತುಂಬ ದಿನಗಳವರೆಗೆ ಅಂತ ಹೇಳ್ತಾರೆ. ಆ್ಯಂಡ್ ನೀರು ಮೇಲೆ ಮುಚ್ಚಿ ಅಂತ ಹೇಳೋದಕ್ಕೂ ಇದೇ ಕಾರಣ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಕ್ಷಣಗಳು ಪದೇ ಪದೇ ವಾಂತಿ ಮತ್ತು ಬೇದಿ, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಕ್ಕಂಥದ್ದು, ರಕ್ತದ ಒತ್ತಡ ಕಡಿಮೆಯಾಗಿ ಹೊಟ್ಟೆ ನೋವು ವಿಪರೀತವಾಗಿ ಕಂಡು ಬರ್ತಕ್ಕಂಥ ಇದೆಲ್ಲ ಕಾಲಾರ ಒಂದು ರೋಗದ ಲಕ್ಷಣಗಳಾಗಿರುತ್ತೆ. ಮುಖ್ಯ ಶಿಕ್ಷಕರು ಅಧ್ಯಾಪಕರ ಸಭೆಯಲ್ಲಿ ಅಧ್ಯಾಪಕರೊಬ್ಬರು ಉತ್ತಮ ಕೆಲಸ ಮಾಡಿರುವ ಬಗ್ಗೆ ಪ್ರಶಂಸಿಸಿದಾಗ ನೀವು ಏನು ಮಾಡುವಿರಿ? ಕುಂಟು ನೆಪ ತಿಳಿಸಿ ಸಭೆಯಿಂದ ಹೊರಗೆ ಹೋಗುವಿರಿ. ಸೊ ಪ್ರಶಂಸೆ ಕೊಡ್ತಾರೆ ಅಂತ ಹೇಳಿದಾಗ ಇನ್ನೊಬ್ರು ಏನು ಮಾಡಬಹುದು, ಚರ್ಚೆ ವಿಷಯವನ್ನು ಬದಲಿಸಲು ಯತ್ನಿಸುವಿರಿ, ಕೆಲವು ಟೀಕೆಯ ಮಾತುಗಳನ್ನು ಆಡುವಿರಿ, ಆ ಅಧ್ಯಾಪಕರಂತೆ ಆಗಲು ಅಪೇಕ್ಷಿಸುವಿರಿ. ಹೌದಲ್ವಾ? ಸೊ ಒಬ್ಬ ಮುಖ್ಯ ಶಿಕ್ಷಕರು ಏನು ಮಾಡ್ತಾರೆ, ಈ ಥರ ಒಬ್ಬ ಅಧ್ಯಾಪಕರ ಬಗ್ಗೆ ಪ್ರಶಂಸೆಯನ್ನು ಕೊಟ್ಟಾಗ ನಾವೇನು ಮಾಡಬಹುದು, ಆ ಅಧ್ಯಾಪಕರಂತೆ ನಾವು ಆಗಬೇಕು ಅನ್ನೋದು ಅಪೇಕ್ಷೆಯನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ಹೌದಲ್ವಾ? ಸೊ ಯಾರೇ ಉತ್ತಮ ಕಾರ್ಯಗಳನ್ನು ಮಾಡಿದ್ರೂ ಸಹ ನಾವು ಅದು ಶಿಕ್ಷಕರೇ ಆಗಿರ್ಬೋದು, ಪ್ರಾಂಶುಪಾಲರೇ ಆಗಿರ್ಬೋದು, ಅಥವಾ ಪ್ರಾಧ್ಯಾಪಕರೇ ಆಗಿರ್ಬೋದು, ಅಥವಾ ಇನ್ನೊಬ್ಬರು ಆಗಿರ್ಬೋದು, ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಸೊ ಅವರನ್ನು ಪ್ರಶಂಸೆಯನ್ನು ಮಾಡ್ತಕ್ಕಂಥ ಮನೋಭಾವನೆಯನ್ನು ನಾವು ಸಹ ಬೆಳೆಸ್ಕೊಳ್ಬೇಕಾಗುತ್ತೆ. ಇದರಿಂದ ಸ್ವತಃ ನಾವು ಅಭಿಪ್ರೇರಿತರಾಗಿ ಉತ್ತಮ ಕಾರ್ಯವನ್ನು ಮಾಡಲು ಸಾಧ್ಯ ಆಗ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ವ್ಯಕ್ತಿಗಳ ಕಠಿಣ ಪರಿಶ್ರಮವನ್ನು ಪರಿಗಣಿಸದೆ ಅವರನ್ನು ಟೀಕಿಸುತ್ತಾ ಕೊಡುವುದರಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಆ್ಯಂಡ್ ನಮ್ಮ ಒಂದು ಏನು ಗುಣ ಇರುತ್ತೋ ಸೊ ಅದನ್ನು ನಾವೇ ಬಿಟ್ಕೊಟ್ಟಾಗೆ ಆಗುತ್ತೆ, ನಮ್ಮ ಒಂದು ಕೆಟ್ಟ ನಡತೆ ನಾವು ಬೆಳೆಸ್ಕೊಂಡಾಗುತ್ತೆ. ನೆಕ್ಸ್ಟ್, ವಿಶ್ರಾಂತಿ ಸ್ಥಿತಿಯನ್ನು ಪಡೆಯುವ ವಿಧಿಗಳಲ್ಲಿ ಒಂದಾಗಿದೆ. ಅಂದರೆ ವಿಶ್ರಾಂತಿ ಸ್ಥಿತಿಯನ್ನು ಪಡೆಯುವ ವಿಧಿಗಳಲ್ಲಿ ಇದು ಸಹ ಒಂದು. ಮಾಡುವ ಕೆಲಸದ ಮೇಲೆ ಏಕಾಗ್ರತೆ ಹೆಚ್ಚಿಸುವುದು, ಕೆಲಸದ ತೀವ್ರತೆಯನ್ನು ಹೆಚ್ಚಿಸುವುದು, ತಾನು ಮಾಡುವ ಕೆಲಸವನ್ನು ಬದಲಿಸುವುದು, ಚಿಂತನೆಯಲ್ಲಿ ತೊಡಗಿರುವುದು. ಅಂದರೆ ವಿಶ್ರಾಂತಿ ತೊಗೊಳ್ತಕ್ಕಂಥದ್ದು ಅಂದರೆ ಯಾವ ರೀತಿ ತೊಗೊಳ್ಬಹುದು ವಿಶ್ರಾಂತಿ ಅಂತಕ್ಕಂಥದ್ದು ಅಂದರೆ ಸ್ನೇಹಿತರೆ, ತಾನು ಮಾಡುವ ಕೆಲಸವನ್ನು ಬದಲಿಸ್ತಕ್ಕಂಥದ್ದು. ಸೊ ಅದಕ್ಕೆ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ವಿಶ್ರಾಂತಿ ತೊಗೊಂಡಾಗ, ಅಂದರೆ ವಿಶ್ರಾಂತಿ ಅಂತ ಹೇಳಿದಾಗ ಈಗ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ವಿಶ್ರಾಂತಿ ಬೇಕಂತ ಹೇಳಿದಾಗ ಬೇರೆ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಅರ್ಥದಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ, ಒಂದು ಕಾರ್ಯದ ಅಥವಾ ಕೆಲಸದ ನಂತರ ತೆಗೆದುಕೊಳ್ತಕ್ಕಂಥ ಒಂದು ವಿಶ್ರಾಂತಿ ಅಥವಾ ಪುನಶ್ಚೇತನ ಸ್ಥಿತಿಯಾಗಿರುತ್ತೆ. ಇದರಿಂದ ಒತ್ತಡ ಕಡಿಮೆಯಾಗಿ ಅನಾರೋಗ್ಯವನ್ನು ತಪ್ಪಿಸಬಹುದು. ಉಸಿರಾಟದ ಪ್ರಕ್ರಿಯೆಯನ್ನು ಸಮಸ್ಥಿತಿಗೆ ತಂದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಸಿ ವ್ಯಕ್ತಿಯನ್ನು ಚಟುವಟಿಕೆಯಿಂದ ಇರಲು ಸಹಕರಿಸುತ್ತದೆ. ಇದರಿಂದ ಮಾನಸಿಕ ಏಕಾಗ್ರತೆ ಹೆಚ್ಚಾಗುತ್ತೆ. ಸೊ ಇದೆಲ್ಲ ಒಂದು ಉಪಯೋಗ ಸ್ನೇಹಿತರೆ, ಉಪಯೋಗ ಆಗಿರುತ್ತೆ. ಬಟ್ ವಿಶ್ರಾಂತಿ ಅಂತ ಹೇಳಿದಾಗ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಸುಮ್ಮನೆ ಕೂತು ನಿಂತು ಮಲ್ಕೊಂಡು ಕಾಲ ಕಳೆಯೋ ಬದಲು ಸೊ ಆ ಒಂದು ಏನು ಕೆಲಸ ಮಾಡ್ತಿರ್ತೀವೋ ಸೊ ಅದರ ಬದಲಾಗಿ ಬೇರೆ ಕೆಲಸ ಮಾಡಿದಾಗ ಇದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಸೊ ಅದು ಸ್ವಲ್ಪ ನೆಗ್ಲೆಕ್ಟ್ ಆಗುತ್ತೆ. ಇಲ್ಲ ನಾವು ಮಲ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್, ನಮ್ಮ ಒಂದು ಬಾಡಿಗೆ ಸಹ ಎನರ್ಜೆಟಿಕ್ ಆಗಿ ನಾವು ಕಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್, ಅನುಕಂಪ ಎಂಬುದು ಈ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. ಯಾವುದು? ವೈಯಕ್ತಿಕ ಮೌಲ್ಯ, ಸಾರ್ವತ್ರಿಕ ಮೌಲ್ಯ, ಮಾನವೀಯ ಮೌಲ್ಯ ಆ್ಯಂಡ್ ಸಾಮಾಜಿಕ ಮೌಲ್ಯ. ಅನುಕಂಪ ಅಂತ ಹೇಳಿದಾಗ ಯಾವುದಕ್ಕೆ ಬರುತ್ತೆ ಸ್ನೇಹಿತರೆ? ಸೊ ಅದೊಂದು ವೈಯಕ್ತಿಕ ಮೌಲ್ಯನ, ಸಾರ್ವತ್ರಿಕ ಮೌಲ್ಯನ, ಮಾನವೀಯ ಮೌಲ್ಯನ ಆ್ಯಂಡ್ ಸಾಮಾಜಿಕ ಮೌಲ್ಯನ. ಆನ್ಸರ್ ಬಂದು ಆಪ್ಷನ್ ಸಿ, ಮಾನವೀಯ ಮೌಲ್ಯ ಆಗಿರುತ್ತೆ. ನೋಡಿ, ಮಾನವೀಯ ಮೌಲ್ಯಗಳು ನಾವು ಇತರರೊಂದಿಗೆ ಸಂವಹನ ನಡೆಸುವಾಗ ಮಾಡುವಂಥ ಮಾನವನ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳಲು ನಮಗೆ ಮಾರ್ಗದರ್ಶನ ನೀಡುವ ಸದ್ಗುಣಗಳಾಗಿರುತ್ತದೆ. ಯಾವುದು? ಮಾನವೀಯ ಮೌಲ್ಯಗಳು. ಸೊ ಅದನ್ನು ನೋಡ್ತಾ ಹೋದಾಗ ಮಾನವೀಯ ಮೌಲ್ಯಗಳೆಂದರೆ ಅನುಕಂಪ ಆಗಿರ್ಬೋದು, ಗೌರವ, ಸ್ವೀಕಾರ, ಪರಿಗಣನೆ, ಮೆಚ್ಚುಗೆ, ಆಲಿಸುವಿಕೆ, ಮುಕ್ತತೆ, ವಾತ್ಸಲ್ಯ, ಸಹಾನುಭೂತಿ ಮತ್ತು ಇತರ ಮನುಷ್ಯರ ಕಡೆಗೆ ಪ್ರೀತಿ. ಸೊ ಇದೆಲ್ಲ ಒಂದು ಮಾನವೀಯ ಮೌಲ್ಯಗಳು ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಅನುಕಂಪ ಅಂತ ಹೇಳಿದಾಗ ಅದೊಂದು ಮಾನವೀಯ ಮೌಲ್ಯ ಆಗಿರುತ್ತೆ. ವೈಯಕ್ತಿಕ ಮೌಲ್ಯಗಳು ಯಾವ್ದು ಬರುತ್ತೆ? ಶಿಸ್ತು, ಕಾಯಕ, ಗೌರವ, ಬೌದ್ಧಿಕ ಪ್ರವೃತ್ತಿಗಳು, ಓಕೆ, ಉತ್ತಮ ಹವ್ಯಾಸಗಳು, ಇದೆಲ್ಲ ವೈಯಕ್ತಿಕ ಮೌಲ್ಯದಲ್ಲಿ ಬರ್ತಕ್ಕಂಥದ್ದು, ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದಾಗಿರುತ್ತೆ. ಸಾರ್ವತ್ರಿಕ ಮೌಲ್ಯ ಅಂತ ಹೇಳಿದಾಗ ಆಲ್ರೆಡಿ ಹೇಳಿದಾಗ ಸತ್ಯಂ, ಶಿವಂ, ಸುಂದರಂ ಅಂತಕ್ಕಂಥದ್ದು ಸಾರ್ವತ್ರಿಕ ಮೌಲ್ಯಗಳಲ್ಲಿ ಬರ್ತಕ್ಕಂಥದ್ದು. ಸಾಮಾಜಿಕ ಮೌಲ್ಯ ಅಂತ ಹೇಳಿದಾಗ ಸಹಕಾರ, ಸಮಾನತೆ, ಉತ್ತಮ ನಾಯಕತ್ವ, ಸಹಬಾಳ್ವೆ, ಸಂಘ, ಭಾವನೆ, ಸಹಾನುಭೂತಿ, ಅತಿಥಿ ಸತ್ಕಾರ, ಜಾತ್ಯತೀತತೆ, ಸೊ ಅದು ಸಹ ಸೇರಿಸ್ಕೊಂಡ್ವಿ. ಸೊ ಇದೆಲ್ಲ ಸಾಮಾಜಿಕ ಮೌಲ್ಯದಲ್ಲಿ ಬರುತ್ತೆ. ಆ್ಯಂಡ್ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಸಾಮಾಜಿಕ ಮೌಲ್ಯದಲ್ಲಿ ಆಚಾರ ವಿಚಾರ ಬರೋದಿಲ್ಲ ಸ್ನೇಹಿತರೆ. ಆಚಾರ ವಿಚಾರಗಳು ಸಾಮಾಜಿಕ ಮೌಲ್ಯಕ್ಕೆ ಬರೋದಿಲ್ಲ. ಇದೊಂದು ಪಾಯಿಂಟನ್ನು ನೋಡ್ಕೊಳ್ತಾ ಹೋಗಿ. ಸೊ ಇಷ್ಟು ಬಂದು ಈ ಒಂದು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳು ಇದಾಗಿರುತ್ತೆ ಸ್ನೇಹಿತರೆ. ಸೊ ನಿಮಗೆ ಗೊತ್ತಿರೋ ಹಾಗೆ GPSC ಮತ್ತು HSTಗೆ ಒಟ್ಟು 15 ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಸೊ ಅದಕ್ಕೆ ಒಂದು ಬೇಸಿಕ್ ಅಂತಲೇ ಹೇಳ್ಬಹುದು. ಆ್ಯಂಡ್ ಇದು ಸಹ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅಂತಲೇ ಹೇಳ್ಬಹುದು ಸ್ನೇಹಿತರೆ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.